ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇನ್ನೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನನ್ನ ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾವು ಕ್ರಿಸ್ಮಸ್ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ಎಲ್ಲ ಮನೆ ಎಲ್ಲನೂ ಕ್ಲೀನ್ ಮಾಡಿದ್ದೀವಿ. ನೋಡಿ, ಎಲ್ಲ ಕ್ಲೀನ್ ಡಸ್ಟ್ ಗಿಸ್ಟ್ ಎಲ್ಲ ಹೊಡೆದ್ಬಿಟ್ಟು ನಮ್ಮ ಮನೆ ಚಕ 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 ಅಂತ ಇದೆ. ಡಸ್ಟ್ ಆಯಿತು, ಮತ್ತು ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನ್ಯೂ ಕರ್ಟನ್ಸ್ ಎಲ್ಲ ಹಾಕಿಬಿಟ್ಟು ಇವಾಗ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಮತ್ತು ಅದೇ ಥರ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟು ನೋಡಿ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ. ಅಲ್ಲಿ ಇನ್ನೂ ಸ್ವಲ್ಪ ಪಾತ್ರೆಗಳು ತೊಳೆದಿಟ್ಟಿದ್ದೀನಿ, ಆಮೇಲೆ ಅದನ್ನು ಜೋಡಿಸ್ಕೋಬೇಕು. ಇವಾಗ ಮಾತ್ರ ಇದನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀವಿ. ಸೊ ಇನ್ನು ಕೆಲವೊಂದು ಪಾತ್ರೆಗಳನ್ನ ಅಲ್ಲಿ ತೊಳೆದು ಇಟ್ಟಿದ್ದೀನಿ, ನೋಡಿ ಕಾಣಿಸ್ತಾ ಇದೆಯಾ. ಸೊ ಅದಾಗಿದ ತಕ್ಷಣ ಆಮೇಲೆ ಇನ್ನೊಂದು ಇವೆಲ್ಲ ತೆಗೆದಿಟ್ಟಿದ್ದೀನಿ. ಆಮೇಲೆ ಒಂದು ಪಾತ್ರೆ ಎಲ್ಲ ಹಾಕಿ ಇಟ್ಟಿದ ತಕ್ಷಣ ಸೊ ಟೋಟಲಿ ಕೆಲಸ ಮುಗೀತು ಅಂತ ಅನ್ಬೋದು. ಸೊ ಇದು ನಮ್ಮ ಒಂದು ಹೆಣ್ಮಕ್ಳ ಕೆಲಸ, ಇನ್ನೂ ಎಷ್ಟೇ ಬಾಕಿ ಇದೆ. ಇವಾಗ ನಮ್ಮ ಹಸ್ಬೆಂಡ್ ಕ್ರಿಸ್ಮಸ್ಗೆ ನಮ್ಮ ಮನೆಗೆ ಒಂದು ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಅದು ನ್ಯೂ ಆಗಿ ಒಂದು ಮೀನ್ಸ್ ಇಯರ್ಲಿ ಚೇಂಜ್ ಒಂದು ಹೊಸ ಥರ ಅವ್ರು ಮಾಡ್ತಾ ಇರ್ತಾರೆ. ಇವತ್ತು ಸಹ ಈ ವರ್ಷ ಸಹ ಒಂದು ಡಿಫ್ರೆಂಟ್ ಆಗಿರೋವಂತಹ ಒಂದು ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಈ ಒಂದು ಕ್ರಾಸ್ನ 2000 ರೂಪೀಸ್ ಕೊಟ್ಟು ಎಷ್ಟು ದಿನಕ್ಕಿಂತ ಮುಂಚೆ ಆರ್ಡರ್ ಮಾಡಿದಮ್ಮ? ಯಾವಾಗ ಆರ್ಡರ್ ಮಾಡಿದ್ದೆ? ಎಷ್ಟು ದಿನ? 1 ವೀಕ್. ಇವ್ರು ನಮಗೆ ಆರ್ಡರ್ ಕೊಟ್ಟು ಒಂದು ವಾರದಲ್ಲಿ ಈ ಒಂದು ಕ್ರಾಸ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ರಿಸ್ಮಸ್ ಡೆಕೋರೇಷನ್ನ ನಮ್ಮ ಹಸ್ಬೆಂಡ್ ಏನೋ ಒಂಥರ ಡಿಫ್ರೆಂಟಾಗಿ ಡೆಕೋರ್ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರನೇ ಈ ಒಂದು ಕ್ರಾಸ್ ಏನಿದೆ ಅದನ್ನು ಆರ್ಡರ್ ಕೊಟ್ಟು ನಾವು ಇದನ್ನು ಮಾಡಿಸಿರೋದು. ಇದರ ಒಂದು ಪ್ರೈಸ್ ಬಂದು 2000 ಬಿತ್ತು ನಮಗೆ. ನೋಡೋಣ ಯಾವ ಥರ ಡೆಕೋರೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾನಂತೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ, ನೋಡುವ ಬನ್ನಿ. ಸೊ ಡೆಕೋರೇಟ್ ಮಾಡೋಕ್ಕೆ ಇದೆಲ್ಲ ಐಟಮ್ಸ್ ತೊಗೊಂಡು ಬಂದಿದ್ದಾರೆ. ನೋಡಿ, ಇದೆಲ್ಲ ವೈಟ್ ಆ್ಯಸಿಡ್ ಇದೆಯಲ್ಲ, ಆ್ಯಸಿಡಿಂದ ಈ ಥರ ಆಗಿಬಿಟ್ಟೈತೆ. ಎಷ್ಟು ವರ್ಷಿದ್ರೂ ಸಹ ಹೋಗ್ತಾ ಇಲ್ಲ ಇದು. ಇದರಲ್ಲಿ ಕೆಲವೊಂದು ಇದು ಲಾಸ್ಟ್ ಇಯರ್ ಯೂಸ್ ಮಾಡಿರೋ ಅಂಥದ್ದು. ನೋಡೋಣ ಹಿಂಗೆ ಮಾಡ್ತಾರೆ ಅಂತ. ಅದಕ್ಕೇನಾದ್ರು ಟೇಪ್ ಕೀಪ್ ಏನು ಬೇಡ. ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಇದು ಏನಿದೆ ಅದು ನಾವು ಲಾಸ್ಟ್ ಇಯರ್ ತೊಗೊಂಡು ಬಂದಿದ್ವಿ. ನೋಡಿ ಈ ಇಯರ್ ಅದು ಯೂಸ್ ಬಂತು ನಮಗೆ. ಲಾಸ್ಟ್ ಇಯರ್ ಒಂಥರ ಡಿಫ್ರೆಂಟಾಗಿ ಕ್ರಿಸ್ಮಸ್ ಟ್ರೀ ಥರ ಮಾಡಿದ್ವಿ. ಈ ಟೈಮ್ ಕ್ರಾಸ್ಗೆ ಡೆಕೋರೇಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಹಸ್ಬೆಂಡ್ಗೆ ಈ ಥರ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟ. ಕ್ರಿಸ್ಮಸ್ ಬಂದರೆ ಸಾಕು ಏನಾದರೂ ಹೊಸ್ದಾಗಿ ಮಾಡಬೇಕು ಅಂತ ಹುಡುಕ್ತಾ ಇರ್ತಾರೆ. ಸೊ ಇದನ್ನು ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿ ಬರ್ತಾ ಇದೆ. ಅದು ಏನಿತ್ತು ನೋಡಿ, ಅದನ್ನು ಚೆನ್ನಾಗಿ ಈ ಥರ ಸುತ್ತಬಿಟ್ಟಿದ್ದಾರೆ. ಇವಾಗ ಕ್ರಾಸ್ ಮೀನ್ಸ್ ಅದು ಯಾವುದೂ ಜಾಗ ಬಿಡಲಾರ್ದೆ ಕ್ಲೀನಾಗಿ ಒಂದು ವ್ರ್ಯಾಪ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಏನು ಮಾಡ್ತಾರೆ ಅಂತ ನೋಡುವ ಬನ್ನಿ. ಇದು ಲೈಟ್ಸ್ ಇದೆ ನೋಡಿ, ಇದನ್ನು ಆ್ಯಕ್ಚುಲಿ ನಾವು ಲಾಸ್ಟ್ ಇಯರೇ ತೊಗೊಂಡಿದ್ವಿ. ಅದನ್ನೇ ಇವಾಗ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೆಲವೊಂದು ನ್ಯೂ ಥಿಂಗ್ಸ್ನೂ ಇದೆ ಮತ್ತು ಓಲ್ಡ್ ಥಿಂಗ್ಸ್ನೂ ಇದೆ. ಲಾಸ್ಟ್ ಟೈಮ್ ಬೇರೆ ಥರ ಮಾಡಿದ್ವಿ. ಒಂದು ಏನು ಮಳೆ ಇರುತ್ತಲ್ಲ, ಮಳೆನ ಗೋಡೆಗೆ ಹೊಡೆದ್ಬಿಟ್ಟು ಅದು ಇವಾಗ ಒಂದು ಕ್ರಾಸ್ಗೆ ನಾವು ಏನು ರ್ಯಾಪ್ ಮಾಡಿದ್ವಿ, ಸುತ್ತಿದ್ದೀವಿ ನೋಡಿ, ಅದನ್ನೇ ಒಂದು ಮಳೆ ಹೊಡೆದ್ಬಿಟ್ಟು ಕ್ರಿಸ್ಮಸ್ ಟ್ರೀ ಥರ ಮಾಡಿದ್ವಿ. ಇವಾಗ ಒಂದು ಕ್ರಾಸ್ ಮಾಡಿಸ್ಬಿಟ್ಟು ಅದಕ್ಕೆ ನಾವು ಒಂದು ಕ್ರಿಸ್ಮಸ್ ಟ್ರೀ ಥರ ಮಾಡ್ತಾ ಇದ್ದೀವಿ. ಸೊ ನಾನೇನು ಅಷ್ಟೇ ಹೆಲ್ಪ್ ಮಾಡ್ತಾ ಇಲ್ಲ, ಸುಮ್ಮನೆ ಇನ್ ಬಿಟ್ವೀನ್ ಹೋಗಿ ಬರ್ತಾ ಇದ್ದೆ. ಎಲ್ಲ ನಮ್ಮ ಹಸ್ಬೆಂಡೇ ಮಾಡ್ತಾಯಿದ್ರು ನೋಡಿ. ಅವ್ರಿಗೆ ಈ ಥರ ಎಲ್ಲ ಮಾಡೋಕ್ಕೆ ತುಂಬ ಇಷ್ಟ. ಇನ್ನು ಕ್ರಿಸ್ಮಸ್ ಬರುತ್ತೆ ಅಂತಂದರೆ ಆವಾಗಲೇ ಅವರೆಲ್ಲ ಪ್ಲ್ಯಾನ್ ಮಾಡಿಕೊಡ್ತಾರೆ, ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಅವ್ರಿಗೆ ಕ್ರಿಸ್ಮಸ್ ಅಂದರೆ ತುಂಬ ಇಷ್ಟ.
ತುಂಬಾ ಒಂದು ಆಸಕ್ತಿಯಿಂದ ಈ ಥರ ಎಲ್ಲ ಒಂದು ಮನೆ ಕೆಲಸಗಳಲ್ಲಿ ತೊಡಗಿಸ್ಕೋತಾರೆ. ಸೊ ಈ ಥರ ಒಂದು ಮಗ ಒಂದು ಹಸ್ಬೆಂಡ್ ಇದ್ದರೆ ಯಾವ ತಾಯಿಗೂ ಯಾವ ಹೆಂಡತಿಗೂ ಟೆನ್ಷನ್ ಇಲ್ಲ ನನ್ನ ಪ್ರಕಾರ. ಸೊ ನೋಡಿ ಎಲ್ಲ ಒಂದು ಖುಷಿಯಿಂದ ಅವರೇ ಎಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ಸುಮ್ಮನೆ ನಾನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗ ಒಂದು ನಮ್ಮ ಈ ಒಂದು ವರ್ಷದ ಕ್ರಿಸ್ಮಸ್ ಟ್ರೀ ರೆಡಿ ಆಯಿತು. ಸೊ ಬೆಳಗ್ಗೆ ಟೈಮಲ್ಲಿ ಈ ಥರ ಕಾಣಿಸ್ತಾ ಇದೆ. ಅದಾಗಿದ ತಕ್ಷಣ ಇವಾಗ ಒಳಗಡೆ ಒಂದು ಕ್ರಿಸ್ಮಸ್ ಟ್ರೀ ಇಡ್ತಾ ಇದ್ದೀವಿ. ಇದು ಒಂದು ಏನಿಲ್ಲ ಅಂದ್ರೂ ಒಂದು 4-5 ಇಯರ್ಸ್ ಹಳೆ ಕ್ರಿಸ್ಮಸ್ ಟ್ರೀ. ಅದನ್ನು ಇವಾಗ ಅವರು ಡೆಕೋರೇಟ್ ಮಾಡ್ತಾಯಿದ್ದಾರೆ. ಇದನ್ನು ನಾವು ಒಳಗಡೆ ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ಹೊರಗಡೆ, ಇದು ಒಳಗಡೆ. ಸೊ ಇದಕ್ಕೆಲ್ಲ ಯೂಸ್ ಮಾಡಿರೋ ಅಂಥದ್ದೆಲ್ಲ ಹಳೇದೇ. ನಾವೆಲ್ಲ ಇದು ಕ್ರಿಸ್ಮಸ್ ಮುಗಿದ ಮೇಲೆ ಅದನ್ನೆಲ್ಲ ತೆಗೆದು ಒಂದು ಬಾಕ್ಸಲ್ಲಿ ಚೆನ್ನಾಗಿ ಒಂದು ಸೈಡ್ ಎತ್ತಿಡ್ತೀವಿ. ಮತ್ತು ಕ್ರಿಸ್ಮಸ್ ಬಂದಾಗ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಹಾಕ್ತೀವಿ. ಸೊ ಇವಾಗ ಒಂದು ಕ್ರಿಸ್ಮಸ್ ಟ್ರೀಗಳನ್ನ ಈ ಥರ ರೆಡಿ ಮಾಡಿ ಆಯಿತು. ಇವಾಗ ಇದರ ಲುಕ್ ಈ ಥರ ಅನ್ನಿಸ್ತಾ ಇದೆ. ಬೆಳಗ್ಗೆ ಹೊತ್ತಲ್ಲಿ, ನೈಟ್ ಹೊತ್ತಲ್ಲಿ ಹೆಂಗೆ ಕಾಣಿಸುತ್ತೆ, ಹೆಂಗಿರುತ್ತೆ, ಸೂಪರಾಗಿರುತ್ತೆ ಅಂತೇಳ್ಬಿಟ್ಟು ನಿಮಗೆ ಆಮೇಲೆ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಬೆಳಗ್ಗೆ ಇದೆಲ್ಲ ಬೆಳಗ್ಗೆಯ ಒಂದು ಲುಕ್ ಈ ಥರ ಇರುತ್ತೆ ನೋಡಿ. ಹೊರಗಡೆ ಕುಂತ್ಕೊಂಡ್ಬಿಟ್ಟು ಒಂದು ಕ್ರಿಸ್ಮಸ್ ಟ್ರೀನ ಕರೆಕ್ಟಾಗಿ ಒಂದು ಚೆನ್ನಾಗಿ ಒಂದು ಡೆಕೋರೇಟ್ ಮಾಡಿದ್ವಿ. ಇವಾಗ ಇದನ್ನು ಹಾಲ್ ರೂಮಲ್ಲಿ ಇಡ್ತಾ ಇದ್ದೀವಿ ನೋಡಿ. ನಮ್ಮ ಹಸ್ಬೆಂಡ್ ಒಳಗಡೆ ತೊಗೊಂಡು ಹೋಗ್ತಾ ಇದ್ದಾರೆ. ಇವಾಗ ತೊಗೊಂಡೋಗ್ಬಿಟ್ಟು ಸೋಫಾ ಮೇಲ್ಗಡೆ ಒಂದು ಪ್ಲೇಸ್ ಇದೆ, ಆ ಪ್ಲೇಸಲ್ಲಿ ಇಡ್ತೀವಿ. ಇಟ್ಬಿಟ್ಟು ಅದಕ್ಕೆ ಕನೆಕ್ಷನ್ ಕೊಟ್ಬಿಟ್ರೆ ಹಾಲ್ ರೂಮಲ್ಲಿ ಸಹ ಒಂದು ಕ್ರಿಸ್ಮಸ್ ಟ್ರೀ ರೆಡಿ ಅಂತ ಹೇಳ್ಬೋದು. ಸೊ ಇದು ಹಾಲಲ್ಲಿ ಈ ಥರ ಡೆಕೋರೇಟ್ ಮಾಡಿ ಇಟ್ಟಿದ್ದೀವಿ. ನಾವೇನು ಗ್ರಿಬ್ ಹಾಕಲ್ಲ. ಸೊ ಅಷ್ಟೇ, ಜಸ್ಟ್ ಸ್ಟಾರು ಆಮೇಲೆ ಕ್ರಿಸ್ಮಸ್ ಟ್ರೀ ಹಾಕ್ತೀವಿ. ಕ್ರಿಸ್ಮಸ್ ಟ್ರೀ ಎಲ್ಲ ರೆಡಿ ಮಾಡಿ ಆಯಿತು. ಬೆಳಗ್ಗೆನೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದೆ, ಜಸ್ಟ್ ಗಾಳಿ ಹಾಕಿದೆ. ಆಮೇಲೆ ಬಟ್ಟೆ ಎಲ್ಲ ಒಣಗಿದ ಮೇಲೆ ಬಟ್ಟೆನ ಮಡಚ್ತಾ ಇದ್ದೀನಿ. ಸೊ ಈ ಒಂದು ಮನೆ ಕೆಲಸದವರು ಸರಿಯಾಗಿ ಬರದೇ ಇರೋ ಕಾರಣ ನಾವು ವಾಷಿಂಗ್ ಮಿಷಿನ್ನ ತೊಗೊಂಡಿದ್ವಿ. ಸೊ ಇವಾಗ ಯಾವುದೇ ಒಂದು ತೊಂದರೆ ಇಲ್ಲ. ಬಟ್ ಅಂದ್ರೂ ನಮ್ಮ ಅತ್ತೆ ಯಾವಾಗ ಅಂತ ಇರ್ತಾರೆ ಬಟ್ಟೆ ಕ್ಲೀನ್ ಆಗಲ್ಲ ಅಂತ. ನನಗನ್ಸಿದ ಪ್ರಕಾರ ಏನಂದರೆ ಅವ್ರಿಗೆ ವೇಟ್ ಮಾಡೋದಕ್ಕಿಂತ ನಾವು ಹಾಕ್ಕೊಂಡು ಬೇಗ ನಮ್ಮ ಬಟ್ಟೆನ ಮುಗಿಸ್ಕೊಂಡು ಬರ್ಬೋದು. ಅವ್ರು ಬರೋವರೆಗೂ ಯಾವುದೇ ಥರ ವೇಟ್ ಮಾಡೋ ಥರ ಇಲ್ಲ. ಸೊ ಅವ್ರು ಕೇಳದೆ ಯಾವಾಗ ಬರ್ತಾರೋ ಯಾವಾಗ ಬಿಡ್ತಾರೋ ಗೊತ್ತಾಗಲ್ಲ. ಮತ್ತು ಅವ್ರಿಗೋಸ್ಕರ ಸಾಯಂಕಾಲವರೆಗೂ ವೆಯ್ಟ್ ಮಾಡೋದು ತಪ್ಪು ಅಂತ ನನಗನ್ನಿಸ್ತು. ಸ್ವಲ್ಪ ಇವಾಗ ಒಂದು ಟೆನ್ಷನ್ ಫ್ರೀ ಆಯಿತು ಅಂತಲೇ ಅನ್ಬೋದು. ಯಾವುದೇ ಒಂದು ಬಟ್ಟೆ ಒಗೆ ಟೆನ್ಷನ್ ಇಲ್ಲ. ಇವಾಗ ಜಸ್ಟ್ ವಾಷಿಂಗ್ ಮಿಷಿನಲ್ಲಿ ಹಾಕ್ಬಿಟ್ರೆ ಆಯಿತು. ಅವತ್ತಿನ ಬಟ್ಟೆ ಅವತ್ತೇ ಒಕ್ಕೊಂಬಿಡ್ಬೋದು. ಬಟ್ ಒಂದ್ಸಲ 2 ಟೈಮ್ಸ್ ಸಹ ಹಾಕ್ಬೋದು ಅಂತೆ. ನಾನು ಜಾಸ್ತಿ ಬಟ್ಟೆ ಇದ್ದರೆ ಒಂದು ದಿನದಲ್ಲಿ 2 ಟೈಮ್ಸ್ ಹಾಕ್ತೀನಿ. ಬಟ್ ಸ್ವಲ್ಪ ಯೂನಿಫಾರ್ಮ್ ಅಷ್ಟು ಕ್ಲೀನ್ ಅನಿಸಲ್ಲ. ಮತ್ತು ರಿಮೈನಿಂಗ್ ಬಟ್ಟೆ ಎಲ್ಲ ಓಕೆ. ಜೀನ್ಸು, ಬೆಡ್ಶೀಟ್ಸ್ ಅದೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸ್ವಲ್ಪ ನಮ್ಮ ಶೈನ್ ಬಟ್ಟೆ ಮಾತ್ರ ಅಷ್ಟು ಕ್ಲೀನ್ ಆಗಲ್ಲ ಅಂದ್ರೇನು ಅಷ್ಟಾಗಲ್ಲ. ತೊಗೊಂಡು ಬಂದಿದ್ದೀವಿ ನೋಡಿ. ಫುಲ್ ಎಲ್ಲ ಮೋಸ ಮಾಡಿದ್ದಾರೆ. ನಮ್ಮ ಕಣ್ಣೆದ್ರಿಗೆ ಚೆನ್ನಾಗಿ ಕೊಟ್ಟಾಗಿ ಮಾಡ್ತಾರೆ. ಬಟ್ ದೇವರೇ ಎಲ್ಲ ಕೆಟ್ಟೋಗ್ಬಿಟ್ಟೈತೆ. ಹಣ್ಣು ಎಲ್ಲಿ ಕಚ್ಚಿದ್ರು ಅಲ್ಲೂ ಸರಿಯೇ ಅಲ್ಲ. ಒಂದಲ್ಲಿ ಅಂತಲ್ಲ, ಫುಲ್ ಹಣ್ಣೇ ಕೆಟ್ಟೋಗಿದೆ. ಬಟ್ ನಮಗೆ ಹಾಕೋ ಟೈಮಲ್ಲಿ ಚೆನ್ನಾಗಿರೋ ಹಣ್ಣನ್ನೇ ಹಾಕಿ ಹಿಂಗೆ ಮೋಸ ಮಾಡ್ತಾರೆ ನೋಡಿ. ಮೋಸದ ಜನಗಳು. ಫುಲ್ ಒಂದು ಹಣ್ಣು ವೇಸ್ಟ್. ಎಲ್ಲಿ ಕಚ್ಚಿದ್ರು ಎಲ್ಲ ತಲ್ಲಿನೂ ಹಿಂಗೆ. ಹುಷಾರು ಹಣ್ಣುಗಳು ತಗೋ ಟೈಮಲ್ಲಿ. ಮುಂದ್ಗಡೆ ಎಲ್ಲ ಚೆನ್ನಾಗಿ ತೋರಿಸ್ಬಿಟ್ಟು ಹಿಂದ್ಗಡೆ ಎಲ್ಲ ಇಂಥ ಹಣ್ಣು ಕೊಟ್ಟು ಮೋಸ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಸೊ ಆ್ಯಪಲ್ ತೊಗೊಂಡಿದ್ದು ವೇಸ್ಟ್ ಆಯಿತು. ಕೆಟ್ಟೋಗಿರೋ ಹಣ್ಣು ಕೊಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಈ ಒಂದು ಹೊಸ ಬೆಡ್ ತೊಗೊಂಡು ಬಂದಿದ್ದೀವಿ. ಸರಿಯಾಗಿ ನಿದ್ರೆನೇ ಬರ್ತಾ ಇಲ್ಲ ನನಗೆ. ಸರಿಯಾಗಿ ನಿದ್ರೆನೇ ಬರ್ತಾ ಇಲ್ಲ. ಈ ಬೆಡ್ ಇನ್ನೂ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ ನನಗೆ. ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ. ಮಲ್ಕೊಳ್ಳೋ ತಕ್ಷಣ ನಿದ್ದೆ ಬರುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಹಳೆಯ ಬೆಡ್ಗೆ ಬೇಗ ನಿದ್ದೆ ಬರ್ತಾಯಿತ್ತು. ಇದಕ್ಕಿನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. 2 ಡೇಸ್ ಆಯಿತು ನಾನು ಸರಿಯಾಗಿ ನಿದ್ರೆನೇ ಮಾಡಿಲ್ಲ ಈ ಬೆಡ್ ಮೇಲೆ. ಸೊ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಹಿಡಿಬೋದು ಅಂದ್ಕೊಳ್ತೀನಿ. ಸೊ ಆ್ಯಕ್ಚುಲಿ ನಂದು ನೈಟ್ ಡ್ಯೂಟಿ ಇದೆ ಇವಾಗ. ಅದಕ್ಕೋಸ್ಕರನೇ ಸ್ವಲ್ಪ ಬೇಳೆ ಕೂರಿಸ್ಬಿಟ್ಟು ಅದರಲ್ಲಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಒಂಥರ ಬೇಳೆ ಮಾಡಿದ್ದೀನಿ. ಸೊ ಮಧ್ಯಾಹ್ನ ಔಟ್ಸೈಡಿಂದ ಒಂದು ಚಿಕನ್ ಗ್ರೇವಿ ಬಿರಿಯಾನಿ ತೊಗೊಂಡು ಬಂದಿದ್ದರು. ಆ ಒಂದು ಚಿಕನ್ ಗ್ರೇವಿ ಇದೆ, ಅದನ್ನೇ ತಿಂತಾರೆ. ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ಉಜ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಸ್ವಲ್ಪ ಪಾತ್ರೆ ಇದೆ, ಆವಾಗೆ ಮಧ್ಯಾಹ್ನನೇ ಎಲ್ಲ ಪಾತ್ರೆ ತೊಳ್ಕೊಂಡಿದ್ವಿ. ಇವಾಗ ಸ್ವಲ್ಪ ಪಾತ್ರೆ ಇವಾಗ ಅಡುಗೆ ಮಾಡಿರೋದು, ಸ್ವಲ್ಪ ಟೀ ಕುಡ್ದಿರೋದು ಅದೆಲ್ಲ ಇರೋದ್ರಿಂದ ಅದನ್ನು ಸ್ವಲ್ಪ ಕ್ಲೀನಾಗಿ ತೊಳೆದು ಆಮೇಲೆ ಸ್ವಲ್ಪ ಅದನ್ನು ಉಜ್ಜಿ ಇಟ್ಬಿಟ್ರೆ ಇವಾಗ ನನ್ನದು ಒಂದು ಈವ್ನಿಂಗ್ ಕೆಲಸ ಏನಿದೆ ಅದು ಮುಗ್ದೋಗುತ್ತೆ.
ಇದಾದಮೇಲೆ ನಾನು ಮತ್ತು ಇವಾಗ ಡ್ಯೂಟಿಗೆ ಆರಾಮ್ಸೆ ರೆಡಿಯಾಗಿ ಡ್ಯೂಟಿಗೆ ಹೋಗ್ಬೋದು. ಸೊ ಒಂದು ಮಧ್ಯಾಹ್ನ ಡೆಕೋರೇಟ್ ಮಾಡಿ ಇಟ್ಟಿದ್ವಲ್ಲ, ನೈಟಲ್ಲಿ ಈ ಥರ ಕಾಣಿಸ್ತಾ ಇದೆ ನೋಡಿ. ಸೊ ಹೊರಗಡೆ ಮಾಡಿರೋದಂತೂ ಅಲ್ಟಿಮೇಟ್, ವಾವ್ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ನಿಮಗೂ ಇಷ್ಟ ಆಗುತ್ತೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹೆಂಗೆ ಡೆಕೋರೇಟ್ ಮಾಡಿದ್ದೀವಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೂಪರ್ ವಾವ್, ನೈಸ್, ವೆರಿ ನೈಸ್. ಅಮ್ಮ ಜೀಸಸ್ ಮಾಡಿ ಮ್ಯಾಕ್ಸಿ ಅಲ್ಲಿ ಮಾಡಿ ಬಂಗ. ಅಯ್ಯೋ ಜೀಸಸ್ ಮಾಡು ಜೀಸಸ್ ಮಾಡು. ಅಯ್ಯೋಯ್ಯೋ, ಈ ಕಡೆ ನೋಡಮ್ಮ, ಈ ಕಡೆ ಜೀಸಸ್ ಮಾಡು ಜೀಸಸ್ ಮಾಡು. ಮಮ್ಮ ಜೀಸಸ್ ಮಾಡು. ಸೊ ಇದು ಫೈನಲ್ ಲುಕ್. ಸೊ ನಮ್ಮ ಒಂದು ಡೆಕೋರೇಷನ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಮ್ಯಾಕ್ಸಿ ಬಾ ಬೇಡ್ತೆ ಅಕ್ಕ ಬಿಡುತ್ತಪ್ಪ. ಒಂದು ಫೋಟೋ ಆನಮ್ಮ ಆರು ಕರೆಗತ್ತಾರಮ್ಮ. ನಂಗೆ ಆರು ಕರೆಗತ್ತಾರಮ್ಮ. ಅದು ಕೋಮದ. ಏನು ಬೇಕು ನಿಂಗೆ? ಜಂಟು ಬಾಂಬ್ ಬೇಕಾ? ಏನು ಮಾಡ್ತಿ ಮಮ್ಮ? ಯಾರಿಗೆ ಕೊಡ್ತಿ? ಮಾಮನ ಫೋನ್ ತೊಗೊಂಡೋಗಿ ಮಾಮನ ತೊಗೊಂಡೋಗು. ಗಟ್ಟಿಗಿಟ್ಕೋ, ಬಿಡ್ಸಾಕ್ಬೇಡ. ಮಾಮ ಕೊಡು. ಬಾಯ್. ಚಿಪ್ರಿ ನನ್ನ ಆರು ಕರ್ದಾರೆ ಬಂಗಾರಿ. ನಂಗೆ ಆರು ಕರ್ದಾರ ನನ್ನ ಆರು ಕರ್ದಾರ. ಬಂಟಿ ಮಮ್ಮ ಓ ಪಾಪ ನೋಡಿದೆ. ನಾನು ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನಾನು ಡ್ಯೂಟಿಗೆ ಹೋಗಬೇಕು, ಹಂಗಾಗಿ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿ ನನ್ನ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವ್ಲಾಗ್ ಮುಖಾಂತರ ನಿಮ್ಮೆಲ್ಲರ ಎದುರಿಗೂ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.